ಬಂಧನದ ಬಳಿಕ ಶಾಸಕ ಭೈರತಿ ಬಸವರಾಜು ಟೆನ್ಷನ್ಗೆ ಒಳಗಾಗಿದ್ರಂತೆ. ಇನ್ನು ಬಂಧನದ ಬಳಿಕ ಮಾಜಿ ಶಾಸಕ ರೇವಣ್ಣ ಮುನಿರತ್ನ ಉಳಿದಿದ್ದ ಕೊಠಡಿಯನ್ನೇ ಸಿಐಡಿ ಅಧಿಕಾರಿಗಳು ಭೈರತಿಗೂ ಕೊಟ್ಟಿದ್ದಾರೆ. 9 ಗಂಟೆ ವೇಳೆಗೆ ಭೈರತಿಯನ್ನ ಮೆಡಿಕಲ್ ಟೆಸ್ಟ್ಗೆ ಕರೆದೊಯ್ಯುವಂತ ಸಾಧ್ಯತೆ ಇದೆ. ಬಳಿಕ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ನಗರಸಭೆ ಅಧ್ಯಕ್ಷ ಸ್ಥಾನದ ಚುನಾವಣೆ ಇವತ್ತು ನಡೆಯಲಿದೆ. 8 ತಿಂಗಳ ಅವಧಿಗೆ ಚುನಾವಣೆ ನಡೆಯಲಿದ್ದು ರೇವಣ್ಣ ಹಾಗೂ ನಾಗೇಶ್ ಅನ್ನೋರ ಜೊತೆಗೆ ಇನ್ನೂ ಹಲವರು ಪೈಪೋಟಿಯಲ್ಲಿ ಇದ್ದಾರೆ ಅನ್ನೋ ಸುಳಿವು ಇದೆ. ಬೆಳಗ್ಗೆ 11 ಗಂಟೆಗೆ ಚುನಾವಣೆ ನಡೆಯಲಿದೆ. ಹಾವೇರಿಯಲ್ಲಿ ನಾಳೆ ನಡೆಯಬೇಕಾಗಿದ್ದ ಸರ್ಕಾರದ ಸಾಧನಾ ಸಮಾವೇಶದ ಪೆಂಡಲ್ ಉರುಳಿ ಬಿದ್ದಿದೆ. ಖಾಸಗಿ ಸುದ್ದಿ ವಾಹಿನಿಯ ಕ್ಯಾಮೆರಾಮನ್ ತಲೆಗೆ ತೀವ್ರ ಗಾಯ ಆಗಿದೆ. ಪೆಂಡಲ್ ಕುಸಿತದಿಂದ ಸ್ಥಳದಲ್ಲೇ ಇದ್ದ ಓರ್ವ ಪೊಲೀಸ್ ಸಿಬ್ಬಂದಿ ಕಾಲಿಗೂ ಗಾಯ ಆಗಿದೆ. ಚಿಕ್ಕಮಗಳೂರು ಜಿಲ್ಲೆ ಬಯಲುಸೀಮೆ ಭಾಗದಲ್ಲಿ ಭಾರೀ ಬಿರುಗಾಳಿ ಅಬ್ಬರ ಶುರುವಾಗಿದೆ. ಸುಂಟ್ರುಗಾಳಿ ಅಬ್ಬರಕ್ಕೆ ಶಾಲೆಯ ಮೇಲ್ಛಾವಣಿಯೇ ಕಿತ್ತೋಗಿದೆ. ಬೆಳವಾಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಘಟನೆ ನಡೆದಿದೆ. ಶಾಲೆಯ ತರಗತಿ ಕೊಠಡಿ ಸೇರಿದಂತೆ ಊಟದ ಹಾಲ್ಗೂ ಹಾನಿಯಾಗಿದೆ. ಇಂದಿನಿಂದ 3 ದಿನಗಳ ಕಾಲ ಹಂಪಿ ಉತ್ಸವ ನಡೆಯಲಿದೆ. ಹೊಸಪೇಟೆ, ಕಮಲಾಪುರ, ಹಂಪಿ, ಮಲ್ಪನಗುಡಿ ಟನಲ್ ಸೇರಿದಂತೆ 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ದೀಪಾಲಂಕಾರವನ್ನು ಮಾಡಲಾಗಿದ್ದು ವಿಜಯನಗರ ಸಾಮ್ರಾಜ್ಯದ ಗತ ವೈಭವ ಸಾರುವಂತಿದೆ. ಇವತ್ತು ಸಿಎಂ ಡಿಸಿಎಂ ಒಂದೇ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ನಡೆಯಲಿರುವಂತಹ ಅಂತಾರಾಷ್ಟ್ರೀಯ ಅಣೆಕಟ್ಟು ಸುರಕ್ಷತಾ ಸಮ್ಮೇಳನದಲ್ಲಿ ಸಿಎಂ ಡಿಸಿಎಂ ಪಾಲ್ಗೊಳ್ತಾರೆ. ಸಿಎಂ ಪಟ್ಟಕ್ಕಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ತೀವ್ರ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಪ್ರಿಯಾಂಕಾ ಗಾಂಧಿ ಜೊತೆಯಲ್ಲಿ ಮಾತನಾಡಿದ್ದಾರೆ. ಕೆಸಿ ವೇಣುಗೋಪಾಲ್ ಮುಂದೆ ಡಿಕೆ ಬ್ರದರ್ಸ್ ಹಕ್ಕೊತ್ತಾಯ ಮಾಡಿದ್ದಾರೆ ಎನ್ನಲಾಗಿದೆ. ಇನ್ನು ಈ ಬಗ್ಗೆ ಡಿಕೆಶಿ ರಿಯಾಕ್ಟ್ ಮಾಡಿದ್ದು ಎಲ್ಲವನ್ನೂ ಮಾತನಾಡಿದ್ದೀನಿ, ಆದರೆ ಬಹಿರಂಗ ಮಾಡಕ್ಕಾಗಲ್ಲ ಅಂತ ಹೇಳಿದ್ರು. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ಆಯೋಜನೆ ಬಗ್ಗೆ ಗ್ರೀನ್ ಸಿಗ್ನಲ್ ನೀಡಲಾಗಿದೆ. ಸಿಎಂ ನೇತೃತ್ವದಲ್ಲಿ ನಡೆದಂತಹ ಸಂಪುಟ ಸಭೆಯಲ್ಲಿ ಗೃಹ ಸಚಿವ ಪರಮೇಶ್ವರ್ ವಿಷಯವನ್ನ ಪ್ರಸ್ತಾಪ ಮಾಡಿದರು. ಆ ಬಳಿಕ ಚಿನ್ನಸ್ವಾಮಿಯಲ್ಲಿ ಪಂದ್ಯ ಆಯೋಜನೆಗೆ ಅನುಮತಿ ನೀಡಲು ನಿರ್ಧಾರವನ್ನ ಮಾಡಲಾಯಿತು. ಶಿಫಾರಸು ಪಾಲಿಸಿ ಪಂದ್ಯ ಆಯೋಜಿಸಲು ತಿಳಿಸಲಾಗಿದೆ. ಬೆಂಗಳೂರಿನ ರೇಸ್ ಕೋರ್ಸ್ ಅನ್ನ ತುಮಕೂರಿಗೆ ಶಿಫ್ಟ್ ಮಾಡೋದಕ್ಕೆ ರಾಜ್ಯ ಸಚಿವ ಸಂಪುಟ ಮಹತ್ವದ ನಿರ್ಧಾರವನ್ನ ಮಾಡಿದೆ. ರೇಸ್ ಕೋರ್ಸ್ ಶಿಫ್ಟ್ ಮಾಡೋದಕ್ಕೆ 2 ವರ್ಷ ಕಾಲಾವಕಾಶ ನೀಡಲಾಗಿದೆ. 29 ವರ್ಷಕ್ಕೆ ಜಾಗ ಲೀಸ್ ನೀಡೋದಕ್ಕೆ ಸರ್ಕಾರ ನಿರ್ಧಾರವನ್ನು ಮಾಡಿದೆ. ಮೈಸೂರಿನ ಪಿರಿಯಾಪಟ್ಟಣ ತಾಲೂಕಿನ ಕಣಗಾಲ್ನಲ್ಲಿ ರಸ್ತೆಗೆ ಡಾಂಬರ್ ಅನ್ನು ಹಾಕಲಾಗಿತ್ತು. ಕಣಗಾಲ್ ಕುಶಾಲನಗರ ಮುಖ್ಯ ರಸ್ತೆಗೆ ಹಾಕಲಾದ ಡಾಂಬರ್ ಕೆರೆದರೆ ಕಿತ್ತು ಬರ್ತಾ ಇದೆ. ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಮಾಡಲಾದ ಈ ಕಾಮಗಾರಿಯಲ್ಲಿ ಗುಣಮಟ್ಟ ಕಾಯ್ದುಕೊಂಡಿಲ್ಲ ಅನ್ನೋ ಆರೋಪ ಕೇಳಿಬಂದಿದೆ. ಯಾದಗಿರಿ ಜಿಲ್ಲೆಯ ಶಹಬಾದ್ ನಗರಸಭೆ ಮಾಜಿ ಅಧ್ಯಕ್ಷೆ ಅಂಜಲಿ ಹಾಗೂ ಎಸ್ಡಿಎ ಕೊಲೆ ಪ್ರಕರಣದ 2 ಪ್ರಮುಖ ಆರೋಪಿಗಳನ್ನು ಯಾದಗಿರಿ ಪೊಲೀಸರು ಬಂಧಿಸಿದ್ದಾರೆ. ಕಳೆದ ವರ್ಷ ನವೆಂಬರ್ 12ನೇ ತಾರೀಕು ಯಾದಗಿರಿ ನಗರದ ಗ್ರೀನ್ ಸಿಟಿ ಲೇಔಟ್ ಬಳಿಯಲ್ಲಿ ಮಹಿಳಾ ಅಧಿಕಾರಿ ಕೊಲೆಯಾಗಿತ್ತು. ಸುಪಾರಿ ನೀಡಿದ ಮಿಥುನ್ ಮಹೇಶ್ ಬಂಧನ ಮಾಡಲಾಗಿದೆ. ಅಪ್ರಾಪ್ತೆ ಅತ್ಯಾಚಾರ ಎಸಗಿದ ಆರೋಪಿ ಮೇಲಿನ ಆರೋಪ ಸಾಬೀತಾದಂತಹ ಹಿನ್ನೆಲೆಯಲ್ಲಿ ಅಪರಾಧಿಗೆ 20 ವರ್ಷಗಳ ಕಠಿಣ ಜೈಲು ಶಿಕ್ಷೆಯನ್ನು ಕೊಡಲಾಗಿದೆ. ಜೊತೆಗೆ 1.5 ಲಕ್ಷ ರೂಪಾಯಿ ದಂಡವನ್ನು ವಿಧಿಸಿ ಕೊಪ್ಪಳ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಆದೇಶವನ್ನು ಹೊರಡಿಸಿದ್ದಾರೆ. ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಎಚ್ಎಂ ಜನಾರ್ದನ್ ಅವರ ಮನೆ ಮೇಲೆ ಲೋಕಾಯುಕ್ತ ದಾಳಿಯನ್ನು ಮಾಡಿದೆ. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧಿಕಾರಿ ಆಗಿರುವಂತಹ ಜನಾರ್ದನ್ಗೆ ಸೇರಿದ 6 ಸ್ಥಳಗಳಲ್ಲಿ ಪರಿಶೀಲನೆ ನಡೀತಾ ಇದೆ. ಆದಾಯಕ್ಕಿಂತ $216% ಅಧಿಕ ಆಸ್ತಿ ಹೊಂದಿರುವುದು ಪತ್ತೆಯಾಗಿದೆ. ಶಾಲಾ ಮಕ್ಕಳನ್ನ ಪಿಕಪ್ ಮತ್ತು ಟಿಪ್ಪರ್ ಲಾರಿಯಲ್ಲಿ ಪಿಕ್ನಿಕ್ಗೆ ಕರೆದೊಯ್ದ ಪ್ರಕರಣ ಸಂಬಂಧ ಪಿಕಪ್ ಮತ್ತು ಟಿಪ್ಪರ್ ಲಾರಿ ಚಾಲಕರ ಮೇಲೆ ದಕ್ಷಿಣ ಕನ್ನಡದ ವೇಣೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈಗಾಗಲೇ ಶಾಲೆಯ ಮುಖ್ಯ ಶಿಕ್ಷಕರನ್ನ ಸಸ್ಪೆಂಡ್ ಮಾಡಲಾಗಿದೆ. ಜನರಲ್ಲಿ ಭೀತಿ ಮೂಡಿಸಿದ್ದ ಹುಚ್ಚು ಕೋತಿಯನ್ನ ಜನತೆಯೇ ಸೆರೆ ಹಿಡಿದು ಅರಣ್ಯ ಇಲಾಖೆಗೆ ಒಪ್ಪಿಸಿರುವಂತಹ ಘಟನೆ ಧಾರವಾಡ ಜಿಲ್ಲೆ ಕಲಘಟಕಿಯಲ್ಲಿ ನಡೆದಿದೆ. ಕಳೆದ 15 ದಿನಗಳಿಂದ ಕೋತಿಯೊಂದು ಜನರಿಗೆ ಉಪಟಳ ಕೊಡ್ತಾ ಇತ್ತು. ನಿನ್ನೆ ಮನೆಯೊಳಕ್ಕೆ ನುಗ್ಗಿದ ಕೋತಿಯನ್ನ ಸ್ಥಳೀಯರೇ ಹಿಡಿದು ಅರಣ್ಯ ಇಲಾಖೆಗೆ ಒಪ್ಪಿಸಿದ್ದಾರೆ. ಮನೆ ಹತ್ರ ನಿಲ್ಲಿಸಿದ್ದ ಸೈಕಲ್ ಕಳುವಾಗಿದೆ. ಹುಡುಕ್ ಕೊಡಿ ಅಂತ 6ನೇ ತರಗತಿ ಬಾಲಕಿ ಪೊಲೀಸ್ ಠಾಣೆ ಮೆಟ್ಲನ್ನ ಏರಿದ್ದಾಳೆ. ಚಿತ್ರದುರ್ಗದ ನೆಹರು ನಗರದ ಬಾಲಕಿ ನಿಶ್ಮಿತಾ ಕಳೆದುಹೋದ ತನ್ನ ಸೈಕಲ್ಗಾಗಿ ಠಾಣೆ ಮೆಟ್ಲನ್ನ ಏರಿದ್ದಾಳೆ. ಕಾಂಪೌಂಡ್ ಒಳಗಡೆ ನಿಲ್ಲಿಸಿದ್ದ ಸೈಕಲ್ ಕಾಣೆಯಾಗಿದೆ. ಹುಡುಕ್ ಕೊಡಿ ಅಂತ ಬಾಲಕಿ ಮನವಿಯನ್ನ ಮಾಡಿದ್ದಾಳೆ. ಗದಗದ ಶಿರೋಳದಲ್ಲಿ ಹಾಳಾದ ಕೇಕ್ ಮಾರಾಟ ಮಾಡಲಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಶಿರೋಳದಲ್ಲಿರುವಂತಹ ಬೆಂಗಳೂರು ಬೇಕರಿಯಲ್ಲಿ ಹಳಸಿದ ಕೇಕ್ ಮಾರಾಟ ಮಾಡಲಾಗಿದೆಯಂತೆ. ಕೇಕ್ ನೋಡಿ ದಂಗಾದ ಗ್ರಾಹಕರು ವಿಡಿಯೋ ಮಾಡಿ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ.
ಬೋರ್ವೆಲ್ ಕೇಬಲ್ ಕಳ್ಳತನ ಮಾಡ್ತಾ ಇದ್ದ ಮೂವರನ್ನ ಪೊಲೀಸರು ಬಂಧಿಸಿದ್ದಾರೆ. ಚಿಂತಾಮಣಿ ತಾಲೂಕಿನ ಕೆಂಚಾರ್ಲಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿರುವುದು. ಬಂಧಿತರನ್ನ ಬಾಬುಖಾನ್, ಇಂತಿಯಾಜ್, ರಾಜಾ ಅಂತ ಗುರುತಿಸಲಾಗಿದೆ. ಬಂಧಿತರಿಂದ 130 ಮೀಟರ್ ಕೇಬಲ್ ವೈರ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಕೋಲಾರ ಜಿಲ್ಲಾಧಿಕಾರಿ ಕಚೇರಿ ಹಿಂಭಾಗದಲ್ಲಿರುವಂತಹ ಕೆರೆಯ ಆವರಣ ಕುಡುಕರ ತಾಣವಾಗ್ತಿದೆಯಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಹಾಡಹಗಲೇ ಇಬ್ರು ಮದ್ಯ ವ್ಯಸನಿಗಳು ಕೆರೆಯಲ್ಲಿ ಕೂತ್ಕೊಂಡು ಮದ್ಯ ಸೇವಿಸುವಂತಹ ವಿಡಿಯೋ ವೈರಲ್ ಆಗಿದೆ. ಡಿಸಿ ಕಚೇರಿ ಕೂಗಳತೆ ದೂರದಲ್ಲೇ ಬಾರ್ ಅಂಗಡಿ ಇದೆ. ಎಸ್ಎಸ್ಎಲ್ಸಿ ಫಲಿತಾಂಶ ಕುಸಿದ್ರೆ ಡಿಡಿಪಿಐ ಬಿಇಒಗಳೇ ಹೊಣೆ ಅಂತ ತುಮಕೂರು ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ 30% ಫಲಿತಾಂಶ ಕಡಿಮೆ ಬಂದರೆ ಮುಖ್ಯ ಶಿಕ್ಷಕರಿಗೆ ನೋಟಿಸ್ ನೀಡಲಾಗುತ್ತೆ ಅಂತ ಡಿಸಿ ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣದಲ್ಲಿ ಕೊಟ್ಟೂರೇಶ್ವರ ಮಹಾರಥೋತ್ಸವ ಅದ್ದೂರಿಯಾಗಿ ನಡೆದಿದೆ. ಮೂಲ ನಕ್ಷತ್ರದ ವೇಳೆ ರಥೋತ್ಸವ ನಡೆದಿದ್ದು ಲಕ್ಷಾಂತರ ಭಕ್ತರು ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ರಥೋತ್ಸವದಲ್ಲಿ ಭಾಗಿಯಾಗಿ ಭಕ್ತಿ ಭಾವವನ್ನು ಮೆರೆದಿದ್ದಾರೆ. 2013ರಲ್ಲಿ ನಡೆದಿದ್ದ ಐಪಿಎಲ್ ಸ್ಪಾಟ್ ಫಿಕ್ಸಿಂಗ್ ಹಾಗೂ ಬೆಟ್ಟಿಂಗ್ ಪ್ರಕರಣದಲ್ಲಿ ಕ್ರಿಕೆಟಿಗ ಮಹೇಂದ್ರ ಸಿಂಗ್ ಧೋನಿ ವಿರುದ್ಧದ ಮಾನನಷ್ಟ ಕೇಸ್ ವಿಚಾರಣೆ ವೇಳೆ ಧೋನಿ ಸಲ್ಲಿಸಿದ್ದ ಕಾಂಪ್ಯಾಕ್ಟ್ ಡಿಸ್ಕ್ಗಳನ್ನು ಟ್ರಾನ್ಸ್ಲೇಷನ್ ಮಾಡೋದಕ್ಕೆ 10 ಲಕ್ಷ ಠೇವಣಿ ಇಡುವಂತೆ ಮದ್ರಾಸ್ ಹೈಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಪಾಕಿಸ್ತಾನ ವಿರುದ್ಧ ಪಂದ್ಯಕ್ಕೂ ಮುನ್ನ ರಿಹರ್ಸಲ್ ನಂತಿದ್ದ ನಮೀಬಿಯಾ ವಿರುದ್ಧದ ನಡೆದಂತ 2ನೇ ಪಂದ್ಯದಲ್ಲಿ ಭಾರತ ಗೆಲುವನ್ನು ಸಾಧಿಸಿದೆ. ದೆಹಲಿಯ ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ನಡೆದಂತ ಮ್ಯಾಚ್ನಲ್ಲಿ ಭಾರತ ಗೆದ್ದು ಬೀಗಿದೆ.